ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಕಾರ್ಯಕ್ರಮದ ತ್ರಿವಳಿ ರತ್ನಗಳು ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ವೆಲ್ಕಮ್. ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಕಡುಗೆರೆ ಮುನಿರಾಜು ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ವೇಮಗನಿ ನಾರಾಯಣ ಸ್ವಾಮಿ ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ಸಂದೀಪ್ ಮಾರುತಿ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಗೌತಮಿ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಇವ್ರು ಹಾಡ್ತಿರೋ ಹಾಡು ಒಲಿದು ಬಾರಮ್ಮ ಒಲಿದು ಬಾರು. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದು, ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದ ಬೆಟ್ಟದ ಬೆಡಗಿ ನೀನು ಬಾರೆ, ಬೆಟ್ಟದ ಬೆಡಗಿ ನೀನು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಲ್ಲಲ್ಲೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಕರಮುಗಿದು ಶರಣೆಂಬವು ಚಾಮುಂಡಿ, ವರಗಳನ್ನು ಪಾಲಿಸಮ್ಮ ಚಾಮುಂಡಿ. ಕರಮುಗಿದು ಶರಣೆಂಬವು ಚಾಮುಂಡಿ, ವರಗಳನ್ನು ಪಾಲಿಸಮ್ಮ ಚಾಮುಂಡಿ. ಮೈಸೂರು ಅರಸರ ಮನೆ ದೇವಿ ಚಾಮುಂಡಿ, ಮೈಸೂರು ಅರಸರ ಮನೆ ದೇವಿ ಚಾಮುಂಡಿ. ಜಯಿಸುವವರ ಪಾಲಿಸಮ್ಮ ಚಾಮುಂಡಿ, ಜಯಿಸುವವರ ಪಾಲಿಸಮ್ಮ ಚಾಮುಂಡಿ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಲ್ಲಲ್ಲೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಆಯಾ ಉಳ್ಳೋಳು ನೀನು ಚಾಮುಂಡಿ, ಛಾಯಾ ಉಳ್ಳೋಳು ನೀನು ಚಾಮುಂಡಿ. ಆಯಾ ಉಳ್ಳೋಳು ನೀನು ಚಾಮುಂಡಿ, ಛಾಯಾ ಉಳ್ಳೋಳು ನೀನು ಚಾಮುಂಡಿ. ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ, ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ. ದಯಮಾಡಿ ಒಲಿದು ನೀನು ಬಾರೆ, ದಯಮಾಡಿ ಒಲಿದು ನೀನು ಬಾರೆ.
ಅಕ್ಕಯ್ಯ ಅಕ್ಕ ಬಾರ ಚಾಮುಂಡಿ, ಅಕ್ಕರೆಯ ಗೊಂಬೆ ಬಾರ ಚಾಮುಂಡಿ. ಅಕ್ಕಯ್ಯ ಅಕ್ಕ ಬಾರ ಚಾಮುಂಡಿ, ಅಕ್ಕರೆಯ ಗೊಂಬೆ ಬಾರ ಚಾಮುಂಡಿ. ಮೈಸೂರು ಅರಸನ ಮಣಿದೇವಿ ಚಾಮುಂಡಿ, ಮೈಸೂರು ಅರಸನ ಮಣಿದೇವಿ ಚಾಮುಂಡಿ. ಜಯಿಸುವವರ ಪಾಲಿಸಮ್ಮ ಚಾಮುಂಡಿ, ಜಯಿಸುವವರ ಪಾಲಿಸಮ್ಮ ಚಾಮುಂಡಿ. ಅಲೆಲೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮಹಿಷಾಸುರನ ಕೊಂದ ಮೈಸೂರಿನಲ್ಲಿ ನಿಂತು, ಮಹಿಷಾಸುರನ ಕೊಂದ ಮೈಸೂರಿನಲ್ಲಿ ನಿಂತು, ಬೆಟ್ಟದ ಬೆಳಗಿ ನೀನು ಬಾರೆ, ಬೆಟ್ಟದ ಬೆಳಗಿ ನೀನು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಚಾಮುಂಡಿ ಅಮ್ಮ ಒಲಿದು ನಲಿದು ಉಳಿದು ಬಾ. ಆ್ಯಕ್ಚುಲಿ ಮ್ಯಾಮ್ ಈ ಹಾಡಿಗೆ ಎಲ್ಲರೂ ಬ್ಯಾಕ್ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಆ್ಯಂಡ್ ಐ ಗಾಟ್ ಟು ಸಿ ಇಟ್. ಅಮೇಝಿಂಗ್, ಏನು ಎನರ್ಜಿ, ಎಲ್ಲರೂ ಇಡೀ ಟೀಮ್ ಡ್ಯಾನ್ಸ್ ಮಾಡಿದೆ. ವೆರಿ ಗುಡ್. ಗೌತಮಿ, ಖುಷಿ ಆಯ್ತಾ? ಟೆನ್ಷನ್ ಇದೆ ಮ್ಯಾಮ್. ಟೆನ್ಷನ್ ಇದೆಯಾ? ಓಕೆ. ಅರ್ಚನಾ ಮ್ಯಾಮ್, ಟೆನ್ಷನ್ನ ದೂರ ಮಾಡ್ತೀರಾ? ಇಲ್ಲ, ಇನ್ನೊಂದು ಸ್ವಲ್ಪ ಟೆನ್ಷನ್ ಕೊಡ್ತೀನಿ. ಎಲ್ಲರನ್ನೂ ಹುಚ್ಚೆದ್ದು ಕುಣಿಸಿದ್ರಿ. ವೆರಿ ಪವರ್ಫುಲ್ ಸಿಂಗಿಂಗ್. ಶ್ರುತಿ ಮಾತ್ರ ಶಾರ್ಪ್. ನೀವು ಅದನ್ನು ಯಾವತ್ತು ಕರೆಕ್ಟ್ ಮಾಡ್ಕೋತೀರಿ? ಒಂಚೂರು ಡೇಟ್ ಕೊಟ್ಬಿಡಿ. ಡೇ ಬೈ ಡೇ ಖಂಡಿತ ಪ್ರಾಕ್ಟೀಸ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೋತೀನಿ. ಎಷ್ಟು ಒಳ್ಳೆ ಗಾಯಕಿ, ಶ್ರುತಿ ತಪ್ಪಿ ಹಾಡಿದರೆ ಬೇಜಾರಾಗುತ್ತೆ. ಸುಮಾರು ಕಡೆ ಅಂದರೆ ಪಂಚಮ ಎಲ್ಲೆಲ್ಲಿ ಹೋಗಿ ಲ್ಯಾಂಡ್ ಆಗ್ತಿತ್ತು ಅಲ್ಲೆಲ್ಲ ನೀವು ಆಲ್ಮೋಸ್ಟ್ ದೈವದ ತನಕ ಹೋಗ್ತಾಯಿದ್ರಿ. ಪಾ ಅಂತಿದ್ರೆ ನೀವು ಪಾ ಅಂದ್ಬಿಟ್ಟು ದಾ ತನಕ ಹೋಗಿದ್ದೀರ. ಪಾ ಇದ್ದಿದ್ದು ದಾ ಆಗಿದೆ. ಸೊ ಒಂದು ಮನೆ ಏನಿಲ್ಲ, ನೀವು ವಾಯ್ಸ್ ಥ್ರೋ ಮಾಡ್ತೀರಲ್ಲ ಆವಾಗ ಸ್ವಲ್ಪ ವಾಲ್ಯೂಮನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಥ್ರೋ ಮಾಡಿದಾಗ ಈ ತುಂಬ ಜನಕ್ಕೆ ಶಾರ್ಪ್ ಹೋಗೋ ಟೆಂಡೆನ್ಸಿ ಇರುತ್ತೆ. ಸೊ ಥ್ರೋ ಮಾಡುವಾಗ ನೀವು ಕಂಟ್ರೋಲ್ಡ್ ಸಿಂಗಿಂಗಲ್ಲಿ ಇರಬೇಕು. ಆ ಎನರ್ಜಿಲಿ ಶ್ರುತಿ ಹೋಗಬಾರ್ದಷ್ಟೆ. ಅದನ್ನೊಂದು ನಿಮಗೂ ಗೊತ್ತಾಯಿತು. ಲಾಸ್ಟ್ ಆಲಾಪ್ ಮಾಡುವಾಗ ನೀವೇ ಹಿಂಗೆ ಅಂದ್ರಿ ತಾನೇ. ನೀವು ಶ್ರುತಿ ತಪ್ಪಿರೋದು ನಿಮಗೆ ಗೊತ್ತಾಗ್ತಿದ್ರೆ ತುಂಬ ಒಳ್ಳೆಯದು. ಅದನ್ನು ಅವಾಗ ಇಂಪ್ರೂವ್ ಮಾಡ್ಕೊಳಕ್ಕಾಗತ್ತೆ. ನಾವು ಶ್ರುತಿ ತಪ್ಪಿದ್ದು ನಮಗೇ ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ಇಂಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನಿನ್ನ ಸ್ಕೋಪ್ ಇಲ್ಲ ಅಂತ ಅರ್ಥ ಆಯಿತಾ. ಸೊ ಅದ್ಭುತವಾದ ಧ್ವನಿ, ಅದ್ಭುತವಾದ ಗಾಯನ ಶೈಲಿ. ಶ್ರುತಿ ಮಾತ್ರ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಗೌತಮಿ ಅವರೇ, ಸಿಕ್ಕಜಾಲ ಹತ್ರ ಉತ್ನಳ್ಳಿ ಬೆಟ್ಟ ಇದೆಯಲ್ಲ? ಹೌದು ಸರ್. ಅಲ್ಲಿ ಒಂದು ದೇವರಿದೆ, ಉತ್ನಳ್ಳಿ ಮಾರಮ್ಮ ಅಲ್ಲ? ಅಕ್ಕಯ್ಯಮ್ಮ ಸರ್. ಹಾಂ, ಅಕ್ಕಯ್ಯಮ್ಮ, ಉತ್ನಳ್ಳಿ ಅಕ್ಕಯ್ಯಮ್ಮ. ಚಾಮುಂಡಿ ತಾಯಿನ ಧರೆಗಿಳಿಸಿಬಿಟ್ಟು ಇಲ್ಲಿ ಸ್ಟೇಜ್ವರೆಗೂ ಕರ್ಕೊಂಬಂದ್ಬಿಟ್ರಿ. ಪವರ್ಫುಲ್ ಸಿಂಗಿಂಗ್ ಅಮ್ಮ ಇವತ್ತು ನಿಮ್ಮದು. ಥ್ಯಾಂಕ್ ಯು ಸೊ ಮಚ್. ಬೆಸ್ಟ್ ಕಾಂಪ್ಲಿಮೆಂಟ್ಸ್ ನನ್ನ ಕಡೆಯಿಂದ. ಯಾಕಂದರೆ ಎಲ್ಲ ಸಂಗತಿಗಳನ್ನು ಶ್ರುತಿ ತಪ್ಪಿ ಇರ್ತಕ್ಕಂಥದ್ದು ಮೇಡಮ್ ಹೇಳಿದ್ದಾರೆ. ಅದಲ್ಲದೆ ಸಾಹಿತ್ಯನ ಎಲ್ಲಿ ತಪ್ಪಾಗಿ ಆಡದೆ ಪರಿಪಕ್ವವಾಗಿ ನೀವು ಇವತ್ತು ಪ್ರೆಸೆಂಟ್ ಮಾಡಿದಿರಿ. ಶುಭಾಶಯಗಳು ನನ್ನ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ನಾಡದೇವತೆ, ಶಕ್ತಿ ದೇವತೆ ಚಾಮುಂಡಮ್ಮನ ಕುರಿತು ಹಾಡಬೇಕಂದ್ರೆ ಭಾಳ ಶಕ್ತಿನೂ ಬೇಕು. ಮತ್ತು ಆ ಹಾಡು ಆಡ್ತಿದ್ದಂಗೆ ಗೊತ್ತಿಲ್ಲದೆ ನಾವೆಲ್ಲರೂ ಕುಣಿಯೋಕ್ಕೆ ಶುರು ಮಾಡ್ತೀವಿ. ಅದು ಆ ದೇವತೆಯ ಶಕ್ತಿ ಮತ್ತು ಆ ಹಾಡಿನ ಶಕ್ತಿ. ಅದಕ್ಕೆ ನಿಮಗೂ ಶಕ್ತಿ ಬೇಕು.
ಆ ಎನರ್ಜಿ ಬೇಕು. ನನಗನ್ಸುತ್ತೆ ನೀವು ಲಾಸ್ಟಲ್ಲಿ ಆಲಾಪ್ ಮಾಡದೆ ಆ ಉಸಿರು ಸಾಲ್ತಾ ಇರಲಿಲ್ಲ, ನಿಮಗೆ ಎನರ್ಜಿ ಕಳ್ಕೊಂಡಿದ್ರಿ. ಚಾಮುಂಡಿ ಒಲಿದು ನಲಿದು ಕುಣಿದು ಬಾ. ಕಾಂಪಿಟೇಷನ್ಗೆ ಬಂದಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ಬಿಡ್ಬೇಕು. ಅವಾಗ ಆಗಲ್ಲ ಅಂದಾಗ ಅದನ್ನು ಡ್ರಾಪ್ ಮಾಡಿಬಿಡೋದು ಬೆಸ್ಟು ಅಲ್ವಾ. ಎಲ್ಲ ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಚೂರು ಎಡವಿದ್ರೆ ಅಲ್ವಾ ಅದು ಸ್ವಲ್ಪ. ಆಮೇಲೆ ಸಾಹಿತ್ಯ ಕೂಡ ಒಂದು ಕಡೆ ಮರೆತ್ರಿ ಅಲ್ವಾ. ಅಕ್ಕ ಪಿರಿಯ ಪಟ್ಟಣದವಳೆ ನೆನಪಾಯ್ತಾ? ಆಯ್ತು ಸರ್. ಹೇಳಿ ಅದು. ಅಕ್ಕಯ್ಯ ಅಕ್ಕ ಬಾರೆ ಚಾಮುಂಡಿ, ಅಕ್ಕರೆಯ ಬೊಂಬೆ ಬಾರೆ ಚಾಮುಂಡಿ, ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳೆ, ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳೆ, ಚಿಕ್ಕ ತಂಗ್ಯವ್ವ ನೀನು ಬಾರೆ, ಹೌದು, ಚಿಕ್ಕ ತಂಗ್ಯವ್ವ ನೀನು ಬಾರೆ. ಸಾಹಿತ್ಯ ಕೂಡ ಮರಿಬಾರ್ದು. ಆಗ್ಲಿಮ್ಮ, ಒಳ್ಳೆಯದು. ಅಷ್ಟೇ ಅಲ್ಲ, ಕಡೆಗೆ ನೀವು ಒಂದು ಇದು ಕೊಟ್ಟಿರಲ್ಲ, ಎಷ್ಟು ಚಂದ ಆಯ್ತಮ್ಮ ಅದು. ಏನು ಬಾಯಲ್ಲಿ ಇದು ಮಾಡಿದ್ರು, ಇನ್ನೊಂದು ಸಾರಿ ಮಾಡಿ ಅದು ಅಪರೂಪ. ಅದು ಎಲ್ಲರ ಕಡೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಖುಷಿ ಕೊಡ್ತು. ಅದೊಂದು ಕಡೆಯಲ್ಲಿ ಆ ದೇವ್ರಿಗೆ ಒಂದು ಮೈ ದುಂಬಿದಾಗ ಅದು ಆ ಒಂದು ಜನ ಅಲ್ಲಿ ಕೊಡ್ತಕ್ಕಂಥ ಒಂದು ಶಕ್ತಿ, ಅದು ಚೆನ್ನಾಗಿರಲಿ. ಥ್ಯಾಂಕ್ ಯು ಸರ್. ಗೌತಮಿ, ನನಗೆ ಗೊತ್ತಾಯಿತು ಇವತ್ತು ಫುಲ್ ಹುಮ್ಮಸ್ಸಿನಿಂದ ಹಾಡಿದಿರಿ ಅಂತ. ಗೌತಮಿ ಅವರ ಹಸ್ಬೆಂಡ್ ಹಾಗೆ ಅವರ ಮಗಳು ಯುಗಾದಿ ಬಂದಿದ್ದಾರೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಯ್ ಯುಗಾದಿ, ಇಷ್ಟ ಆಯ್ತಾ ಮಮ್ಮಿ ಹಾಡಿದ್ದು? ಸೂಪರ್. ಓಕೆ, ಯುಗಾದಿ ಹಿಂದೆ ಇನ್ಯಾವ್ದಾರ ಹಬ್ಬ ಬಂತ? ಬರಲಿಲ್ಲ. ಇದೊಂದೇ ಹಬ್ಬನಾ? ವೆರಿ ಸ್ಮಾರ್ಟ್. ಐ ಲೈಕ್ ದ ವೇ ಯು ಆಸ್ಕ್ಡ್. ಯುಗಾದಿ ಒಂದೇ ಮಾಡ್ಕೊಂಡು ಸುಮ್ಮನೆ ಇದ್ಬಿಡೋದ? ಇನ್ನು ಬೇರೆ ಏನು ಹಬ್ಬ ಮಾಡಲ್ವಾ ಅಂತ. ಆ್ಯಕ್ಚುಲಿ ನನ್ನ ಮನೆಯವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು. ಹೇಳಿ ಹೇಳಿ. ಎಲ್ಲರೂ ಯಜಮಾನ್ರನ್ನ ಗಂಡ ಅಂತಲೇ ಅನ್ಕೋತಾರೆ, ಗೆಳೆಯ ಅಂತಲೂ ಅನ್ಕೋತಾರೆ, ಆದರೆ ನನ್ನ ತಾಯಿ ಅಂತ ಅನ್ಕೊಳ್ತೀನಿ ಅವ್ರನ್ನ. ವೆರಿ ಸ್ವೀಟ್. ತುಂಬ ಸಹಾಯ ಮಾಡ್ತಾರೆ ನನಗೆ, ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಂಚೂರು ಸ್ಟ್ರೈನ್ ಆಗಿದೆ ಪ್ರಾಕ್ಟೀಸ್ಗೂ ಅಷ್ಟೇ, ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಜಾಸ್ತಿ ನಾನೇ ಮಾತಾಡ್ತೀನಿ, ಕೋಪ ಬಂದುಬಿಟ್ರೆ ನಾನೇ ಏನಾದರೂ ಒಂದು ಹೇಳ್ತೀನಿ. ತುಂಬ ಕಾಮಾಗಿ ತುಂಬ ತಾಳ್ಮೆಯಿಂದ ಪ್ರತಿಯೊಂದು ತಿದ್ದುತ್ತಾರೆ. ಸೊ ನನಗೆ ಅವರು ನನ್ನ ತಾಯಿಯ ಸ್ವರೂಪ, ನನ್ನ ಎರಡನೇ ತಾಯಿ ಅವರು. ಥ್ಯಾಂಕ್ ಯು. ಕನ್ನಡ ತಾಯಿ, ನಮ್ಮ ಕರ್ನಾಟಕದ ಅಧಿದೇವತೆ ತಾಯಿ ಚಾಮುಂಡಮ್ಮ ನಿಮ್ಮ ಇಡೀ ಕುಟುಂಬವನ್ನ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ಸದಾಕಾಲ ಯುಗಾದಿ ಮಾಡೋ ಥರ ಇರಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಾರಣ್ಣ ಆನ್ ಸ್ಟೇಜ್ ಪ್ಲೀಸ್. ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ನಾ ತಿಳಿದು,
ಬಿಡವಲ್ಲೆ ಇನ್ನೂನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು ಮುಗಿಲನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿ ಎನ್ಲೆನ್ನ ಆ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀ ನನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳ ಕಾಟಿಯ ಹಣ್ಣು ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು. ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಂಡಾರೆ ಕಂಡು ಒಮ್ಮಿಗಲ ಉಣಿವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲದ ಹಗಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಿಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಮಾರಣ್ಣ ಅವರೇ, ಹೇಳಿ ಮೇಡಮ್. ಹೇಗೆ ಅನ್ನಿಸ್ತು? ಸ್ವಲ್ಪ ಭಯ ಆಗ್ತಾ ಇದೆ ಮೇಡಮ್. ಯಾಕೆ? ಸಾಹಿತ್ಯ ಒಂದು ಕಡೆ ತಪ್ಪು, ಯಾಕೆ ಅಂತ ಗೊತ್ತಾಗಲಿಲ್ಲ. ಓಕೆ, ಇವತ್ತು ಸಾಹಿತ್ಯ ತಪ್ಪುದಿರ ಎಷ್ಟೊಂದು ಜನ ತಪ್ಪದೇ ಇದ್ದಾರೆ. ಅರ್ಚನಾ ಮ್ಯಾಮ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಿಮಗೆ ಒಂದು ಎಕ್ಸಾಂಪಲ್ ಸಿಕ್ಕಿತ್ತು, ಸಾಹಿತ್ಯ ಮರೆತು ಹೋದಾಗ ಏನು ಮಾಡಬಹುದು ಅಂತ. ಗೋವಿಂದಮ್ಮ ಒಂದು ಟ್ರಿಕ್ ಮಾಡಿದರು. ಒಂದು 4 ಬಾರ್ ಗ್ಯಾಪ್ ತಗೊಂಡ್ರು ಅಂತ ಏನೋ ಹೇಳಿ ನಿಲ್ಲಿಸಲಿಲ್ಲ. ಅವ್ರು ಮುಂಚೆನೇ ನಿಲ್ಲಿಸ್ಬಿಟ್ರು, ನೆಕ್ಸ್ಟ್ ಲೈನ್ ಬರ್ತಾಯಿಲ್ಲ ತಲೆಗೆ ಅಂದಾಗ. ನೆಕ್ಸ್ಟ್ ಲೈನ್ ತಲೆಗೆ ಹೊಳಿದೇ ಇದ್ದಾಗ 1-2 ಬಾರ್ ಗ್ಯಾಪ್ ತಗೊಳ್ಳಿ, ತಲೆಯಲ್ಲಿ ಪ್ರೋಸೆಸ್ ಮಾಡ್ಕೊಳ್ಳಿ, ಹಾಡಿ. ನಿಮ್ಗೆ ಯಾರು ಇಲ್ಲಿ ನೀವೇನಕ್ಕೆ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬಿಟ್ರಿ ಅಂತ ಯಾರೂ ಬೈಯಲ್ಲ ಅಲ್ವಾ. ಅದ್ರ ಬದಲು ನೀವು ನೀ ಹಿಂಗೆ ನೋಡಬೇಡ ನನ್ನ ಅಂದರೆ ಓ ಏನೋ ಆಯಿತು ಇಲ್ಲಿ, ಅವಾಗ ಆಭಾಸ ಕೇಳುತ್ತೆ. ಅದ್ರ ಬದಲು ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ಅಂದರೆ ಏನು ತಪ್ಪಿಲ್ಲ ಆಯಿತಾ. 1-2 ಬಾರ್ ಗ್ಯಾಪ್ ತಗೊಳ್ಳಿ, ಮರ್ತೋದ್ರೆ. ಅದೇ ಪ್ಲ್ಯಾನ್ ಹೇಳ್ಕೊಟ್ಟೆ ಅಂತ ಎಲ್ಲ ಮರ್ತ್ಕೊಂಡು ಸುಮ್ಮನೆ ನಿಂತ್ಕೋಬೇಡಿ ಅಲ್ಲಿ. ನೀವೇನು ಹೇಳಿದ್ರು ಸೀರಿಯಸ್ ಆಗಿ ತಗೋತಾರೆ, ಇದನ್ನು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ. ಸೊ ಬರೀ ಒಂದೊಂದು ಲೈನ್ಗೂ ಗ್ಯಾಪ್ಗಳು ಕೊಟ್ಕೊಂಡು ಹೋಗಬೇಡಿ ಮುಂದಿನ ದಿನಗಳಲ್ಲಿ. ಏನು ಮಾಡೋಕ್ಕಲ್ಲ, ಈ ಥರ ಹಿಂಗೆ ಆಗೋಗ್ಬಿಡ್ತಪ್ಪ ಅಲ್ಲಿ ಸ್ಟೇಜ್ ಮೇಲೆ, ಆವಾಗ 1-2 ಬಾರ್ ಗ್ಯಾಪ್ ತೊಗೊಂಡು ಹಾಡಿ ಸಾವಧಾನವಾಗಿ. ಅದು ಬಿಟ್ಟರೆ ಶ್ರುತಿ ತಾಳ ಎಲ್ಲ ನೀಟಾಗಿತ್ತು. ಇದರಲ್ಲಿ 2 ಗಾಂಧಾರ ಬರುತ್ತೆ, ಅದು ಚೂರು ಆಚೆ ಆಚೆ ಆದರೂ ಕಷ್ಟ, ಅದು ನೀಟಾಗಿ ನಿಭಾಯಿಸಿದ್ರಿ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮುನಿರಾಜು ಸರ್. ಮಾರಣ್ಣವ್ರೆ, ಹೇಳಿ ಸರ್. ಒಂದು ಕಡೆ ಮೇಡಮ್ ಹೇಳಿದ್ರಲ್ಲ ರೆಸ್ಟ್ ಕೊಡೋದು ಅಂತ, ರಿದಮ್ ರೆಸ್ಟ್ ಕೊಟ್ಟರು ಅಲ್ವಾ. ಫ್ಲೂಟ್ ನುಡಿಸ್ತಾ ಇದ್ರು, ನೀವೊಂಚೂರು ಗಾಬರಿ ಆಗ್ಬಿಟ್ರೆ ನಾನು ಹಾಡೇ ನಿಲ್ಲಿಸ್ಬಿಟ್ರೇನೋ ಇವರು ಅಂತ. ಹೌದು ಸರ್, ಅಲ್ವಾ, ಸ್ವಲ್ಪ ನಾನು ಹಾಡೇ ನಿಲ್ಲಿಸ್ಬಿಟ್ರೇನೋ ಇವರು, ನಾನು ಮುಂದೆ ಏನು ತಗೊಳ್ಳೋದು ಅಂತ ಗೊತ್ತಾಗಲಿಲ್ಲ. ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ನಾ ತಿಳಿದು, ಬಿಡವಲ್ಲೆ ಇನ್ನೂನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು ಮುಗಿಲನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿ ಎನ್ಲೆನ್ನ ಆ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀ ನನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಅದಕ್ಕೆ ಗಮನ ಎಲ್ಲ ಕಡೆನೂ ಇರಬೇಕು, ಸಾಹಿತ್ಯದ ಕಡೆನೂ ಇರಬೇಕು. ಈ ಸಾಹಿತ್ಯ ಅಂತೂ ಮತ್ತೆ ಮತ್ತೆ ನಾವು ಎಷ್ಟು ಹೇಳೋದು, ಹೇಳಿದಷ್ಟು ಎಷ್ಟು ಹೇಳಿದ್ರೂ ಕಡಿಮೆನೇ ಅಂತ ಅನಿಸ್ಬಿಡುತ್ತೆ. ಈ ಸಾಹಿತ್ಯದಲ್ಲಂತೂ ವಿಶೇಷವಾದ ಸಂದರ್ಭ ಇದು.
ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ, ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ, ನಾ ತಡೀಲಾರೆ ನೋಡಬೇಡ ಮತ್ತ ನೀ ಇತ್ತ. ಯಾಕೆ ಹೇಳ್ತಾರೆ ಗೊತ್ತಾ? ಮಕ್ಕಳು ಸಂಖ್ಯೆ ಜಾಸ್ತಿ ಬೇಂದ್ರೆಯವ್ರಿಗೆ. ಒಂದು ಗಂಡು ಮಗು ತೀರ್ಕೊಂಡ್ಬಿಟ್ಟಿರುತ್ತೆ. ಆ ತೀರ್ಕೊಂಡಂಥ ಸಂದರ್ಭದಲ್ಲಿ ಹೆಂಡತಿ ಮುಖನ ನೋಡಲಾರ್ದೆ ಭಾಳ ದುಃಖದಿಂದ ಈ ಹಾಡನ್ನು ರಚನೆ ಮಾಡ್ತಾರೆ. ಆ ಭಾವನೆ ಅರ್ಥ ಆದರೆ ಮಾತ್ರ ಈ ಹಾಡು ಹಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಸರಿ ವೇದಿಕೆ ಮೇಲೆ ಕೇಳಿದಾಗ ನಾವು ಇಲ್ಲ ಬೇಡ ಈ ಹಾಡು ಬೇಡ ಅಂತ ಅಂದ್ಬಿಟ್ಟಿದ್ದೀವಿ. ಯಾಕೆಂದರೆ ಆ ಭಾವನೆ ಒಳಗಡೆ ಇಳಿದು ಹಾಡಬೇಕಲ್ವ. ಹಾಗಾಗಿ ಒಂದು ಸ್ವಲ್ಪ ಅನಿಸುತ್ತೆ ನೋಡಿ ಬೇಡ ಬೇರೆ ಯಾವ್ದಾದ್ರು ಹಾಡು ಕೇಳಿ ಅಂತ ಅನ್ನೋ ಸಂದರ್ಭಗಳು ಇರುತ್ತೆ. ಇದು ಒಂದು ಕಾಲಘಟ್ಟದಲ್ಲಿ ಇದು ಒಂದು ವಿಚಿತ್ರ ಆಗಿತ್ತು. ಈ ಹಾಡನ್ನು ಕೆಲವರು ತಪ್ಪು ಅರ್ಥೈಸ್ಕೊಂಡು ನೀ ಹಿಂಗೆ ನೋಡಬೇಡ ನನ್ನ ಅಂದರೆ ಅದನ್ನು ರೊಮ್ಯಾಂಟಿಕ್ ಗೀತೆ ಅಂತ ಅಂದ್ಕೊಂಡು ಅದಕ್ಕೆ ಆ ಥರ ಸ್ವರ ಸಂಯೋಜನೆ, ಹೌದು ಆ ಥರ ಎಲ್ಲ ಆಗಿತ್ತು. ಆದರೆ ಇದು ನಿಜವಾಗ್ಲೂ ಬೇಂದ್ರೆ ಅಜ್ಜನ ಜೀವನದಲ್ಲಿ ನಡೆದಿರುವಂಥ ಒಂದು ತುಂಬ ಮನ ಕಲಕುವಂಥ, ಕರಳು ಹಿಂಡುವಂಥ ಘಟನೆ. ಅದನ್ನು ಅವರ ಪದಗಳಲ್ಲಿ ಹಿಡಿದು ಕೊಟ್ಟಿರೋವಂಥದ್ದು. ಇದು ನಮಗೂ ಗೊತ್ತಿರಲಿಲ್ಲ ಸರ್ ಆ್ಯಕ್ಚುಲಿ. ಯಾಕಂದರೆ ನಾವು ಸಿನಿಮಾಗಳನ್ನ ನೋಡಿ ಬೆಳೆದವ್ರಲ್ವಾ. ಸೊ ನಾವೇನು ಸಿನಿಮಾಗಳಲ್ಲಿ ಕೆಲವು ತುಂಬ ಅಪಭ್ರಂಶಗಳಾಗಿದ್ದಾವೆ. ಭಾಗ್ಯದ ಬಳಗರ ಹೋಗಿ ಬಂದಂಥವರಿಗೆ ಅಂತ ಜನಪದ ಗೀತೆ ತೊಗೊಂಡು ಡ್ಯೂಯೆಟ್ ಹೆಂಗೆ ಮಾಡಿಸ್ತೀರಿ ನೀವು? ಹೆಂಗೆ ಮಾಡಿಸ್ತೀರಿ? ಡ್ಯೂಯೆಟ್ ಮಾಡಿಸ್ಲಿಕ್ಕೆ ಬರಲ್ಲ. ಅದು ಬೆಳೆಗಾರ ಅವನು ಬೀದಿಲಿ ಮಾರ್ಕೊಂಡೋಗೋನಿಗೂ ಮನೆಯಲ್ಲಿರುವಂಥ ಗೃಹಿಣಿಗೂ ನೀವು ಹೆಂಗೆ ಜೋಡಿ ಮಾಡೋಕ್ಕೆ ಹೆಂಗಾಗುತ್ತೆ? ಅವರಿಬ್ಬರು ಪೇರ್ ಮಾಡಿ ಹೆಂಗೆ ಕುಣಿಸೋಕ್ಕೆ ಬರುತ್ತೆ? ಇಲ್ವಾ? ಅದಕ್ಕೆ ಯಾವತ್ತೂ ಸಾಹಿತ್ಯನ ಅರ್ಥ ಮಾಡಿಕೊಂಡು ಅದರ ಭಾವನೆನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಂಗೀತ ಅಲ್ವಾ. ಇಲ್ಲಾಂದರೆ ಸಾಹಿತ್ಯದ ಅರ್ಥನೇ ಇಲ್ಲಾಂದರೆ ಆಭಾಸಗಳಾಗ್ಬಿಡ್ತವೆ. ಅದು ಎಲ್ಲರ ಗಮನದಲ್ಲೂ ಇರಬೇಕು. ಅದು ಒಳ್ಳೆ ಹಾಡು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಭಾಳ ಒಳ್ಳೆ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಿ. ವೇಮ್ಗಲ್ ಸರ್. ಮರಣವರೇ ಹೇಳಿ ಸರ್. ಈಗ ಅರ್ಚನಾ ಮೇಡಮ್ ಅವರು ಹೇಳಿದಾಗೆ ಇದನ್ನು ಈ ಹಾಡನ್ನ ಅನೇಕ ವೇದಿಕೆಗಳಲ್ಲಿ ನಾನು ಕೇಳಿದ್ದೀನಿ ಮೇಡಮ್. ಇದೊಂದು ರೀತಿ ರೊಮ್ಯಾಂಟಿಕ್ ಸಾಂಗ್ ಅಂತಲೇ ಹೇಳೋರು ಭಾಳ ಜನ. ಆಮೇಲೆ ಅದು ಒಂದಷ್ಟು ದಿನ ಓಡ್ತದು. ಆಮೇಲೆ ಜನಕ್ಕೆ ಗೊತ್ತಾದ ಮೇಲೆ, ಗಾಯಕರಿಗೆ ಗೊತ್ತಾದ ಮೇಲೆ ಅದನ್ನು ಅರ್ಥ ಮಾಡ್ಕೊಂಡಿರೋದು. ಈ ಎಂಥ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಹಾಡು ನೋಡಿ, ಅದು ಅವ್ರ ಮನದ ಆಳದ ನೋವದು ಬೇಂದ್ರೆ ಅವ್ರದ್ದು. ಬಟ್ ನೀವು ಪ್ರಯತ್ನ ಪಟ್ರಿ, ಧಾರವಾಡದ ಭಾಷೆ ಆಗಿರೋದ್ರಿಂದ ಅದು ನಿಮಗೆ ಸ್ವಲ್ಪ ಕಷ್ಟ ಆಯ್ತು. ಅದು ಆ ಭಾಷೆ ಗೊತ್ತಿದ್ದರೆ ಇನ್ನೂ ಸುಲಲಿತವಾಗಿ ನೀವು ಆಡ್ಬೋದಿತ್ತೇನೋ ಅನ್ನಿಸ್ತಾಯಿತ್ತು. ಎಲ್ಲೋ ಒಂದು ಕಡೆ ಡ್ರಾಪ್ ಆಯಿತು. ಚೆನ್ನಾಗಿ ಆಡಿದ್ರಿ. ಶುಭಾಶಯಗಳು ನಿಮಗೆ. ಓಕೆ ಮಾರಣ್ಣ ಅವರೇ, ಆಲ್ ದಿ ಬೆಸ್ಟ್ ನಿಮಗೆ ಮುಂದಿನ ಎಪಿಸೋಡ್ಗೆ. ಥ್ಯಾಂಕ್ ಯು. ಗಂಡನ ಜೋಪಾನ ಮಾಡೇ ನನ್ನವ್ವ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಮತ್ತಿಕೊಂಟೆ ಕೃಷ್ಣ ಆನ್ ಸ್ಟೇಜ್ ಪ್ಲೀಸ್. ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡ ನಿನ್ನರ ಮನೆಯ ದೇವರು ಕಣವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ. ಅರಿಶಿನ ಕುಂಕುಮ ನಿನಗೊಂದು ಸ್ಥಾನವವ, ಅರಿಶಿನ ಕುಂಕುಮ ನಿನಗೊಂದು ಸ್ಥಾನವವ, ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಏಕವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡನ
ಗಂಡನ ಜೋಪಾನ ಮಾಡೇ ನನ್ನವ್ವ. ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ ಕರಿಮಣಿ ಮಾಂಗಲ್ಯ ಹೊನ್ನಿನ ರಾಶಿಯವ. ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ. ಗಂಡನ ಜೋಪಾನ ಮಾಡೇ ನನ್ನವ್ವ. ಗಂಡನ ಜೋಪಾನ ಮಾಡೇ ನನ್ನವ್ವ. ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ. ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ. ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಣವ್ವ. ಗಂಡನ ಜೋಪಾನ ಮಾಡೇ ನನ್ನವ್ವ. ಗಂಡನ ಜೋಪಾನ ಮಾಡೇ ನನ್ನವ್ವ. ಗಂಡ ನಿನ್ನ ರಮನೆಯ ದೇವರು ಕಣವ್ವ. ಗಂಡನ ಜೋಪಾನ ಮಾಡೇ ನನ್ನವ್ವ. ಗಂಡನ ಜೋಪಾನ ಮಾಡೇ ನನ್ನವ್ವ. ಗಂಡನ ಜೋಪಾನ ಮಾಡೇ ನನ್ನವ್ವ. ಕೃಷ್ಣರವರೇ, ಮದುವೆ ಆಗಿದೆಯಾ? ಜೋಪಾನ ಮಾಡ್ತಾ ಇದ್ದಾರಾ? ಓಕೆ. ಅರ್ಚನಾ ಮ್ಯಾಮ್ ಹೇಳಿ. ಏನು ಇಬ್ರು ಕೃಷ್ಣಗಳು ಏನೋ ಮಾತಾಡ್ಕೊಂಡು ಬರೋ ಹಾಗಿದೆ. ಗಂಡನ ಪಾದ ಪೂಜೆ, ಗಂಡನ ಜೋಪಾನ. ಗಂಡನ ಜೋಪಾನ ಮಾಡು, ಗಂಡನ ಪಾದ ಪೂಜೆ ಮಾಡು. ಇದೇ ಏನಾದ್ರು ಹುಡುಗಿ ಹುಚ್ಚಿ ಅಂತಿದ್ರೆ ಮದುವೆ ಮಾಡ್ಕೊತಿದ್ರಾ? ಎನಿವೆ, ತುಂಬ ಚೆನ್ನಾಗಿ ಹಾಡಿದ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದ್ರಿ. ನೀಟಾಗಿ ಹಾಡಿದ್ರಿ. ನೀವು ಸ್ಟಾರ್ಟಿಂಗ್ ತಗೊಳ್ಳುವಾಗ ಎಲ್ಲಿ ನಿಮಗೆ ಶ್ರುತಿ ಕೇಳಿಸಲ್ವೋ ಮತ್ತೆಲ್ಲಿ ಶಾರ್ಪ್ ಹಾಡ್ತಿರೋ ಅಂತ ಸ್ವಲ್ಪ ನಾನು ಟೆನ್ಷನ್ ಮಾಡಿಕೊಂಡೆ. ಆಮೇಲೆ ಕರೆಕ್ಟಾಗಿ ತಗೊಂಡು ಸ್ಟಾರ್ಟಿಂದ ಎಂಡ್ವರೆಗೂ. ಆಮೇಲೆ ಆ ಮಧ್ಯದಲ್ಲಿ ಆಲಾಪ್ ತಗೊಂಡಿದ್ದು ನೀವು. ಅರಿಶಿನ ಕುಂಕುಮ ನಿನಗೊಂದು ಸ್ಥಾನವವ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಹಾಡಿಗೆ ಬೇಕಾದ ಭಾವನೆಯನ್ನು ತುಂಬ ಚೆನ್ನಾಗಿ ಕೊಟ್ರಿ. ಒಳ್ಳೆ ಧ್ವನಿ ಕೃಷ್ಣ ಅವರೇ ನಿಮ್ಮದು. ಹೀಗೆ ಚೆನ್ನಾಗಿ ಹಾಡ್ತಾಯಿರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಕಲ್ಚರ್ ಕೃಷ್ಣ ಅವರೇ, ಈ ಹಿಂದೆ ಹಾಡಿದ್ದಕ್ಕೂ ಈ ದಿನ ನೀವು ಪ್ರೆಸೆಂಟ್ ಮಾಡಿದ್ದಕ್ಕೂ 100% ಪಕ್ಕ. ವಾದ್ಯ ಸಹಕಾರದಲ್ಲಂತೂ ಗಣೇಶ್ ಅವರು ನಿಮಗೆ ಕಡೆಗೆ ಒಳ್ಳೆ ಕ್ಲಿಕ್ ಕೊಟ್ಟರು ನಿಮಗೆ. ಅದನ್ನು ತಗೊಳ್ಳೋಕ್ಕೆ ಮಧ್ಯೆ ಮಧ್ಯೆ ಹೇಗೆ ನೀವು ಹಾಡು ಎತ್ಕೋಬೇಕು ಅನ್ನೋದು ಇದ್ದಿಲ್ಲ. ಆ ಬೀಜ ಭಾಳ ಮುಖ್ಯ ಆಗ್ತದೆ. ಒಂದೊಂದು ಸಾರಿ ನಾವು ಯಾಕೆ ಆ ಕಡೆನೇ ನೋಡ್ತಾ ಇರ್ತೀವಿ. ಬಟ್ ಅವರು ಪರ್ಫೆಕ್ಟಾಗಿ ಕೊಟ್ಟರು ಗಣೇಶು ಮತ್ತು ಕಿರಣ್ ಅವರು ನಿಮಗೆ. ಎಲ್ಲಿ ತಪ್ಪಿಲ್ಲದೆ ನೀಟ್ ಪ್ರೆಸೆಂಟೇಷನ್ ಮಾಡಿದ್ರಿ. ತುಂಬ ಖುಷಿ ಆಯಿತು. ಶುಭಾಶಯಗಳು ನಿಮಗೆ. ಸೂಪರ್. ಮುನಿರಾಜು ಸರ್, ಹಾಡಿನ ಬಗ್ಗೆ ಏನಿಲ್ಲ. ಹಾಡಿನ ಟ್ಯೂನು ಅದೆಲ್ಲ ಭಾಳ ಚೆನ್ನಾಗಿದೆ. ಒಂಥರ ಕೇಳಲಿಕ್ಕೆ ಹಿತವಾಗಿದೆ ಅದು. ಹೆಣ್ಮಕ್ಳು ಯಾರಾದರೂ ಇದಕ್ಕೊಂದು ಹಾಡು ಬರಿಬೇಕು. ಹೆಣ್ತೀನ ಜೋಪಾನ ಮಾಡೋ ನನ್ನಯ್ಯ, ಹೆಣ್ತೀನೆ ನಿನ್ನ ಮನೆಯ, ಹೆಣ್ತೀಯ ನಿನ್ನ ಮನೆಯ ದೇವತೆ ಕಾಣಯ್ಯ. ಚೆನ್ನಾಗಿದೆ ಸರ್. ಹೊರ್ತಾಯ್ತಾ? ಬರಿಬೇಕೊಂದು ಬರೆದು ಹಾಡಬೇಕಲ್ವಾ? ನಿನ್ನ ಹೆಂಡ್ತಿ ಹೋದ ಮೇಲೆ ಇನ್ನೊಂದು ಮದುವೆ ಮಾಡ್ಕೋಬೇಡಯ್ಯ ಅಲ್ವಾ? ಹಂಗೆ ಮಾಡಂಗಿದ್ರೆ ಆ ಹುಡುಗಿಗೂ ಮಾಡಬೇಕಲ್ವಾ? ಅದು ಈ ಸಾಮಾಜಿಕ ನ್ಯಾಯ ಅನ್ನೋದಿದೆಯಲ್ಲ,
ಅದು ಬರಬೇಕು ಈಗಿನ ಕಾಲಕ್ಕೆ. ಬಟ್ ಹಾಡಿನ ವಿಚಾರಕ್ಕೆ ಬಂದಾಗ ಹಾಡುಗಳು ಹುಟ್ಟುತ್ತಾ ಇರ್ತವೆ, ಸಾಂದರ್ಭಿಕವಾಗಿ ಹುಟ್ಟುತ್ತಾ ಇರ್ತವೆ. ಒಳ್ಳೆ ಇದು ಏನಂದರೆ ಹಾಡುಗಾರಿಕೆ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ನಿಮ್ಮ ಹಾಡುಗಾರಿಕೆಯಲ್ಲಿ. ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ. ಓಕೆ ಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಎಪಿಸೋಡಲ್ಲಿ ಜೋಪಾನ್ ಸಿಗೋಣ. ಈ ಸಂಚಿಕೆಯ ಕೊನೆಯ ಹಂತ ನಮ್ಮೆಲ್ರಿಗೂ ಗೊತ್ತೇ ಇದೆ. ಒಬ್ಬರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗ್ತಾರೆ, ಒಬ್ಬರು ಗಾನಸಿಂಚನ ವೇದಿಕೆಗೆ ವಿದಾಯ ಹೇಳ್ತಾರೆ. ಯಾರು ಅಂತ ನೋಡೋ ಸಮಯ. ದಯವಿಟ್ಟು ಎಲ್ಲ ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಕಮ್. ಪರ್ಫಾರ್ಮರ್ ಆಫ್ ದಿ ವೀಕ್ ಯಾರಾಗ್ತಾರೆ? ಎನಿ ಗೆಸಸ್ ಬಾಯ್ಸ್ ಅಂಡ್ ಗರ್ಲ್ಸ್? ನಮ್ಮ ಸ್ಪರ್ಧಿಗಳು ಎಲ್ಲ ಮೇ ಕಾನ್ ಹೂ ಮೇ ಕಹಾ ಹೂ ಥರ ಇದ್ದೀರಾ ಎಲ್ಲರೂ ಜೋಶು. ಎನಿ ಗೆಸಸ್ ಇಲ್ವಾ? ಓಕೆ, ಒಂದಷ್ಟು ಹೆಸರುಗಳು ಹೇಳ್ತಿದ್ದಾರೆ, ಅದನ್ನು ಜೋರಾಗೂ ಹೇಳ್ತಾ ಇಲ್ಲ. ಎನಿವೇಸ್, ಆ್ಯಂಡ್ ದಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಗೋಸ್ ಟು ಸತತವಾಗಿ 2ನೇ ಬಾರಿ ಜಯಬೇರಿ ಬಾರಿಸಿ ಮುನ್ನುಗ್ತಾ ಇರುವಂತಹ ನಮ್ಮ ಗೂಳಿ. ತ್ವರೆ ಪುರುಷ ದಾಸವ ಪಾಶವ ಛೇದಿಸ ದಿವ್ಯ ಭಾವ ಛೇದಿಸ ದಿವ್ಯ ಭಾವ ಛೇದಿಸ ದಿವ್ಯ ಭಾವ ಪಥ ಕರಿಸು ಲೋಕ ಸೇವಾ. ವೈಷ್ಣವಿ ಗೂಳಿ ಬನ್ನಿ. ವೈಷ್ಣವಿ, ಕಂಗ್ರ್ಯಾಚುಲೇಷನ್ಸ್. ಅರ್ಚನಾ ಮ್ಯಾಮ್, ನಮ್ಮ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ವೈಷ್ಣವಿ ಗೂಳಿ, ಸೆಕೆಂಡ್ ಟೈಮ್. ಕಂಗ್ರ್ಯಾಚುಲೇಷನ್ಸ್ ಮಾ. ಥ್ಯಾಂಕ್ ಯು ಮ್ಯಾಮ್. ಈಕೆ ಪ್ರತಿ ಸಲವೂ ಆಕೆ ಕೊಡುವಂತಹ ಕಮೆಂಟ್ಸ್ ಏನಿದೆ, ಅವಳ ಕಾಂಪ್ಲಿಮೆಂಟ್ಸನ್ನು ಬಹುಶಃ ಬದಿಗಿಟ್ಟು ಕಮೆಂಟ್ಸ್ ಏನಿದೆ ಅದ್ರ ಮೇಲೆ ನಿಯತ್ತಾಗಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಅವಳ ಪ್ರತಿ ಸಲದ ಪರ್ಫಾರ್ಮೆನ್ಸಲ್ಲಿ ಕಾಣಿಸ್ತಾ ಇದೆ. ಇವತ್ತು ಎಲ್ಲರೂ ನೋಡಿದ್ರು ಎಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಳು ಅಂತ. ಆಮೇಲೆ ನಾನು ಇನ್ನೊಬ್ಬರನ್ನ ಈ ಸಮಯದಲ್ಲಿ ಮೆನ್ಷನ್ ಮಾಡಲೇಬೇಕು. ನಮ್ಮ ತಲೆಯಲ್ಲಿ ಇಬ್ಬರ ಹೆಸರು ಓಡ್ತಾ ಇತ್ತು. ಗೋವಿಂದರಾಜು. ಓ ನನ್ನ ಚಿನ್ನಾವೆ, ಓ ನನ್ನ ರನ್ನಾವೆ, ಓ ನನ್ನ ಪ್ರಾಣದ ಪದಕವೇ, ಓ ನನ್ನ ಪ್ರಾಣದ ಪದಕ ಪಚ್ಚೇತೆನೆಯ ಹೇಗೆ ಕರಕೊಂಡು ಯಮರಾಯ. ಒಬ್ಬರು ಭಾವನೆಗಳಲ್ಲಿ ನಮ್ಮನ್ನು ಕ್ಲೀನ್ ಬೋಲ್ಡ್ ಮಾಡಿಸಿದ್ರೆ, ಇನ್ನೊಬ್ಬರು ಸ್ವರ, ರಾಗ, ತಾಳ, ಮಾಧುರ್ಯ ಎಲ್ಲದರಲ್ಲೂ, ಪಾಂಡಿತ್ಯ ಎಲ್ಲದರಲ್ಲೂ ನಮ್ಮನ್ನು ಕ್ಲೀನ್ ಬೋಲ್ಡ್ ಮಾಡಿಸಿದ್ರು. ಹಾಗಾಗಿ ಒಂದು ಅರ್ಧ ಮಾರ್ಕಲ್ಲಿ ಅವರು ಮೇಲುಗೈ ಸಾಧಿಸಿದ್ರು. ಬೇರೆಯವರೆಲ್ಲ ಪೈಪೋಟಿ ಕೊಡೋದು ಯಾವಾಗ? ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ತಗೊಳ್ಳೋದು ಯಾವಾಗ? ನಾವು ಕಾಯ್ತಾ ಇದ್ದೀವಿ. ನಿಮ್ಮಲ್ಲಿ ಆ ಬೆಳವಣಿಗೆ, ಆ ಛಲ, ಅದನ್ನು ನಾವು ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಟೈಮ್ ಇಲ್ಲ ಜಾಸ್ತಿ. ಪ್ರತಿ ದಿನವೂ, ಪ್ರತಿ ಸಂಚಿಕೆಯೂ, ಪ್ರತಿ ಹಾಡು ನಿಮ್ಮದಾಗಿರಬೇಕು. ನಿಮ್ಮದಾಗಿಸ್ಕೊಂಡು ದೊಡ್ಡ ದೊಡ್ಡ ಹೆಜ್ಜೆಗಳಿಟ್ಕೊಂಡು ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಬೇಕು. ಸೊ ಎಲ್ಲರಿಗೂ ಶುಭವಾಗಲಿ. ಮಾಡ್ತೀರಾ? ಹಾಗಿರಬೇಕು. ವೆರಿ ಗುಡ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಕೃಷ್ಣ ವೈಷ್ಣವಿ. ಓಕೆ, 21 ಜನ ಸ್ಪರ್ಧಿಗಳಿದ್ದಾರೆ, 20 ಜನ ಆಗೋರಿದ್ದಾರೆ. ಒಬ್ಬರು ಈ ಗಾನಸಿಂಚನ ವೇದಿಕೆಗೆ ವಿದಾಯವನ್ನ ಹೇಳ್ತಾರೆ. ಒಳಿತು ಮಾಡು ಮನಸ, ನೀ ಇರದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಗಿರಣಿಗೋಗಿ ಬತ್ತೀನಿ ನಿಂಗೆ
ಅಳಬ್ಯಾಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೇನೆ, ಅಳಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬರ್ತೀನಿ. ಮುಳ್ಳಕ್ಕಿ ಅನ್ನ ಮಾಡಿ ಮೂಲಂಗಿ ಸಾರು ಮಾಡಿ ಮೂಲೆ ಕುತ್ಕೊಂಡು ತವಳೆ ಮುಳ್ಳೂರವ. ಬಿದ್ದಾರೆ ಜ್ಞಾನ ಶಿವು ಜ್ಞಾನವ ಶಿವಗೆ ನಿದ್ದೆ ಗಣ್ಣಾಗೂ ನಿಮು ಜ್ಞಾನ. ತಾಯಿ ತಂದೆ ಇಲ್ಲದ ಮೇಲೆ ಬರಡು ಮನೆಯಮ್ಮ, ತವರ ಬರಡು ಮನೆಯಮ್ಮ. ನನ್ನಿ ವೇಷವ ನೋಡಿ ಜಂಗುಮನೆಂದು ಜರಿದು ನಗುವರಲ್ಲ. ಪೂರ ಮುಂದಿನ ಬಾವಿ ಯಾರ ತೋಡಿದರೇನೋ, ಕಾಲು ಜಾರಿದರೆ ಕೈಲಾಸ. ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡಗಿಂತ ಮಿಗಿಲಾದ ದೇವಾರಿನಿಲ್ಲಮ್ಮ. ಕುರುಡು ಕಾಂಚಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಣ ಕುರುಡು ಕಾಂಚಣ. ಚಿಂತೆಯೋ ಚಿತೆಯಾಗಿ ಸ್ವಾಮಿ, ಚಿಂತೆಯೋ ಚಿತೆಯಾಗಿ ನಾನೊಂದು ಬೆಂದಿರುವೆ. ಮಾತಾಯಿ ಮಾಮಾಯಿ ಜಗದಂಬೆ ಬರ್ತಾಳೆ, ಸಾವಿರದ ಶರಣೆಂಬೀರೋ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ. ಎಂಬಿ ಕೊಂಬಿಯ ಮೇಲೆ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ. ತಾಯಿ ಸೇವೆ ಮಾಡ್ರಿ ಜನ್ಮಕ, ನಿಮ್ಮ ಜನ್ಮ ಸಾರ್ಥಕ. ಏನ ಹೇಳಲಣ್ಣ ನನ್ನ ತಕ್ಕ ಅಲ್ಲೋ ಈ ಹೆಣ್ಣ, ಅರಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಗಂಡಾಂಗಿನ ರಮನೆಯ ದೇವರು ಕಣವ್ವ, ಗಂಡನ ಜೋಪಾನ ಮಾಡಿ ನನ್ನವ್ವ. ಅದು ಯಾರು ಅಂತ ಹೇಳುವ ಸಮಯ. ಇವತ್ತು ಗಾನಸಿಂಚನ ವೇದಿಕೆಗೆ ವಿದಾಯವನ್ನ ಹೇಳ್ತಾ ಇರೋರು ಕುಣಿಗಲ್ ರಾಮಚಂದ್ರನವರು. ನಮಸ್ತೆ. ನಮಸ್ತೆ ಮೇಡಮ್. ಇವತ್ತು ಗಾನಸಿಂಚನ ವೇದಿಕೆಗೆ ವಿದಾಯ ಹೇಳ್ತಿದ್ದೀರಿ, ಅಂದರೆ ನೀವು ಎಲಿಮಿನೇಟ್ ಆಗಿದ್ದೀರಿ. ಈ ಗಾನಸಿಂಚನ ವೇದಿಕೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ, ನಮ್ಮ ತೀರ್ಪುಗಾರರಿಗೆ ಏನಾದರೂ ಹೇಳೋದಿದೆಯಾ? ಮೊದಲು ನನಗೆ ರಿಯಾಲಿಟಿ ಶೋ ಫಸ್ಟು ಒಂದು, ಆಮೇಲೆ ನಮಗೆ ಇದೆಲ್ಲ ಹೊಸದಾಗಿದ್ದರಿಂದ ಸ್ವಲ್ಪ ನನಗೆ ಗೊಂದಲ ಆಗಿದೆ. ಹಾಗಾಗಿ ಇನ್ನು ಉಳಿದಂತೆ ಏನೂ ಇಲ್ಲ. ಆಮೇಲೆ ನನಗೆ ಏನು ಅನ್ನಿಸ್ತಿತ್ತಂದರೆ, ಒಂದಷ್ಟು ನಾನು ಹಾಡು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಹೊಸ ಹಾಡುಗಳನ್ನ ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇತ್ತು ಅಷ್ಟೇ ನನಗೆ. ಈ ಉಳಿದಂಥ ಹಾಡುಗಳೆಲ್ಲ ನಮಗೆ ಗೊತ್ತಿರೋವಂಥದ್ದೇ, ಈಗ ಆಲ್ರೆಡಿ ನಾವು ನಾಡಿಗೆ ಕೊಟ್ಟಿದ್ದೀವಿ, ಹಾಡಿದ್ದೀವಿ. ಸೊ ಅದರಿಂದ ಹೊಸ ಹಾಡುಗಳಿಗೆ ಇದು ಕೊಡಬೇಕು, ನಾಡಿಗೆ ಹೊಸ ಹಾಡುಗಳನ್ನ ಕೊಡಬೇಕು ಅನ್ನೋದು ಒಂದು ದೃಷ್ಟಿ ಬಿಟ್ಟರೆ ಬೇರೆ ಇನ್ನೇನಿರಲಿಲ್ಲ. ಆದರೆ ಇಲ್ಲಿಗೆ ಬಂದಾದಮೇಲೆ ಕಲ್ತಿದ್ದೀವಿ, ಇನ್ಮೇಲೂ ಕಲಿಬೇಕು. ನಿರಂತರ ಕಲಿಕೆ ಅನ್ನೋದು ನಿರಂತರ. ಸೊ ಡೇಟ್ ಆಫ್ ಬರ್ತ್ ಟು ಡೇಟ್ ಆಫ್ ಡೆತ್ವರೆಗೂ ಕಲಿಕೆ ನಿರಂತರ. ನಾನು ಬಹಳ ಕಲ್ತಿದ್ದೀನಿ, ಮುಂದೇನು ಕಲಿತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜಡ್ಜಸ್ಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲರೂ ಕೂಡ ತಿದ್ದಿ ತೀಡಿ ತಾವು ಮುನ್ನಡೆಸ್ತಾ ಇದ್ದೀರ, ಹಾಗಾಗಿ ವಿಶೇಷವಾಗಿ ನಿಮಗೆ ಅಭಿನಂದನೆಗಳು. ಹಾಗೆ ನನಗೆ ನಿಜವಾಗಲೂ ತೆರೆಮರೆಯಲ್ಲಿದ್ದಂಥ ಕಲಾವಿದನನ್ನು ಈ ನಾಡಿಗೆ ಪ್ರಪ್ರಥಮ ಬಾರಿಗೆ ಯಾವುದಾದ್ರೂ ಒಂದು ಚಾನಲ್ಲು ನಮ್ಮನ್ನು ಪರಿಚಯಿಸಿದೆ ಅಂದರೆ ಅದು ಡಿ ಡಿ ಚಂದನ ಮಾತ್ರ. ಹಾಗಾಗಿ ನಾನು ವಿಶೇಷವಾಗಿ ಚಂದನ ಟಿ ವಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮೇಡಮ್. ಹಾಗೆ ನಿಮಗೂ ಕೂಡ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ, ಹಾಗೆ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟು ಸೊಗಸಾಗಿ ಮಾತಾಡಿದ್ರು. ಅದೇ ಹೇಳ್ತಾರಲ್ಲ, ಗೆದ್ದಾಗ ಹಿಗ್ಗಬಾರ್ದು, ಸೋತಾಗ ಕುಗ್ಗಬಾರ್ದು ಅಂತ. ನಮ್ಮ ಸ್ಪರ್ಧಿಗಳನ್ನು ನೋಡಿದ್ರೆ ಅಥವಾ ಈಗವರೆಗೂ ಎಲಿಮಿನೇಟ್ ಆಗಿರೋರನ್ನ ನೋಡಿದ್ರೆ ಈ ಮಾತು ನನಗೆ ನೆನಪಾಗುತ್ತೆ. ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡು ಮುನ್ನುಗ್ತಾ ಇದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಅರ್ಚನಾ ಮ್ಯಾಮ್.
ರಾಮಚಂದ್ರ ಅವರೇ, ಹೇಳಿ ಮೇಡಮ್. ಭಾರವಾದ ಹೃದಯದಿಂದ ಇವತ್ತು ನಿಮ್ಮನ್ನು ಕಳಿಸ್ಕೊಡ್ಬೇಕಾಗ್ತಾ ಇದೆ. ಯಾಕಂದರೆ ಚೆನ್ನಾಗಿ ಹಾಡ್ದೇ ಒಳ್ಳೆ ಗಾಯಕರು ಹೋದರೆ ತುಂಬ ಕಷ್ಟ ಆಗುತ್ತೆ. ಇವರು ಒಳ್ಳೆ ಗಾಯಕರು, ನುರಿತ ಗಾಯಕರು. ಥ್ಯಾಂಕ್ ಯು ಮೇಡಮ್. ಒಳ್ಳೆಯ ಗಾಯಕರಲ್ಲ ಅಂತ ಇವತ್ತು ಹೋಗಲಿಲ್ಲ. ಇವತ್ತಿನ ದಿನ ಮಾತ್ರ ನಿಮ್ಮದಲ್ಲ ತಪ್ಪುಗಳಾಯಿತು ಜಾಸ್ತಿ ನಿಮ್ಮಿಂದ. ಯಾಕಂದರೆ ಇಡೀ ಹಾಡನ್ನು ಶ್ರುತಿ ಬಿಟ್ಟು ಇವತ್ತು ಹಾಡಿದ್ರಿ. ನಾನು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿದ್ರೆ ಬಹುಶಃ ಇಡೀ ಹಾಡು ಶ್ರುತಿ ಬಿಟ್ಟು ಹಾಡಿದ್ರಿ. ಹಾಗಾಗಿ ನಮಗೆ ಬೇರೆ ದಾರಿಯೇ ಇಲ್ಲ ಆಗೋಯ್ತು. ಹಾಗಂತ ನೀವು ಕೆಟ್ಟ ಗಾಯಕರಲ್ಲ, 200% ಅದ್ಭುತವಾದ ಗಾಯಕರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಈ ವೇದಿಕೆಗೆ ನೀವು ಒಳ್ಳೆ ಹಾಡುಗಳನ್ನು, ಹೊಸ ಹಾಡುಗಳನ್ನು ಕೊಡಬೇಕು ಅನ್ನೋಂಥ ನಿಮ್ಮ ಉದ್ದೇಶ ಕೂಡ ನಾವು ತುಂಬ ಮೆಚ್ತೀವಿ. ಥ್ಯಾಂಕ್ ಯು ಮೇಡಮ್. ಆ ಥರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಹೊಸ ಹಾಡುಗಳನ್ನು ಕಲಿತು ಪ್ರಯೋಗ ಮಾಡುವಂಥ ಮನಸ್ಥಿತಿ, ಆ ಧೈರ್ಯ ತುಂಬ ಕಮ್ಮಿ ಜನಕ್ಕಿರುತ್ತೆ. ಅದನ್ನು ನೀವು ಪ್ರಯತ್ನ ಮಾಡಿದ್ದೀರಿ. ಆದರೆ ಇವತ್ತಿನ ದಿನ ನಿಮ್ಮದಾಗಿರಲಿಲ್ಲ ಅಷ್ಟೇ. ಇವತ್ತು ನಿಮ್ಮ ದುರದೃಷ್ಟ ಆಗಿರಬಹುದು, ನಾಳೆ ಮತ್ತೊಬ್ಬರ ದುರದೃಷ್ಟ ಆಗಿರುತ್ತೆ. ಆದರೆ ಜೀವನದಲ್ಲಿ ಎಲ್ಲದರಲ್ಲೂ ಗೆಲುವು ನಿಮ್ಮದಾಗಲಿ. ಒಬ್ಬ ನಾಡು, ಇಡೀ ನಾಡೇ ಮೆಚ್ಚಿ ಕೊಂಡಾಡುವಂತಹ ಗಾಯಕರಾಗಿ ನೀವು ಹೊರಹೊಮ್ಮಲಿ ಅನ್ನೋದು ನನ್ನ ಆಸೆ. ಆಗಲಿ ಮೇಡಮ್, ಧನ್ಯವಾದಗಳು. ದೇವರು ಒಳ್ಳೇದು ಮಾಡಲಿ. ಧನ್ಯವಾದಗಳು. ಮುನಿರಾಜು ಸರ್, ರಾಮಚಂದ್ರನಲ್ಲಿ ಇನ್ನೊಂದು ವಿಶೇಷವಾದ ಗುಣ ಏನಂದರೆ ನಿರೂಪಣಾ ಶಕ್ತಿ ಇದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಏನು ಗೊತ್ತಾ, ನಮಗೆಲ್ರಿಗೂ ಬೇರೆಯವರು ವೇದಿಕೆಯನ್ನು ಮಾಡಿ ಕರೆದು ನಾವು ಹೋಗ್ತೀವಿ. ಈತನಿಗೆ ವೇದಿಕೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಗೊತ್ತು. ವೇದಿಕೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತು. ಆಮೇಲೆ ಭಾಳ ಇಷ್ಟ ಆಗಿದ್ದು ವಿಷಯ ಏನಂದರೆ, ನಾನು ನಿಮ್ಮನ್ನು ಗಮನಿಸ್ತಾ ಬಂದಿರೋದು ಸಂಗ್ರಹ ಬಹಳ ಮುಖ್ಯ. ಜನಪದರಲ್ಲಿ ವಿಶೇಷವಾದ ಹಾಡುಗಳನ್ನು ಸಂಗ್ರಹ ಮಾಡಿ, ಜನಪದ ಅಂದರೆ ಒಂದು 10 ಹಾಡು 20 ಹಾಡು ಅನ್ನೋ ಒಂದು ಕಾಲದಲ್ಲಿ ಇಲ್ಲ, ಇದಿದೆ ಈ ಥರದ್ದಿದೆ ಜನಪದ ಅಂತ ಮಕ್ಕಳಿಗೆ ಶಾಲೆಗಳಿಗೆ ಹೋಗಿ ಹಾಡುಗಳನ್ನು ಕಲಿಸ್ಕೊಡೋವಂಥದ್ದು, ಅದೆಲ್ಲ ನೀವು ಮಾಡ್ತಿರೋಂಥ ಜನಪದ ಸೇವೆ. ನಿಮ್ಮ ಈ ಸೇವೆಗೆ ನಾವು ಆಭಾರಿಗಳು. ಆದರೆ ನೀವಿವತ್ತು ಬೇಜಾರು ಮಾಡ್ಕೊಳ್ಳೋಗಿಲ್ಲ. ಖಂಡಿತ ಇಲ್ಲ ಅಲ್ಲ, ಮಾಡ್ಕೊಂಡಿಲ್ಲ ನೀವು, ಮಾಡ್ಕೊಂಡಿಲ್ಲ ಗೊತ್ತು. ಯಾಕೆಂದರೆ ಪ್ರಬುದ್ಧರು, ನಿಮಗೆ ಯಾವ ವಿಚಾರಗಳು ನಾವು ಹೇಳೋಂಗಿಲ್ಲ. ನಿಮ್ಮ ಪ್ರಬುದ್ಧತೆಯೇ ತೋರಿಸ್ತಾ ಇದೆ, ನಿಮ್ಮ ಮಾತುಗಳ ಪ್ರಬುದ್ಧತೆಯೇ ಅದನ್ನು ಹೇಳ್ತಾ ಇದೆ. ಆದರೆ ದಿನ ನಿಮ್ಮದಲ್ಲ ಇವತ್ತು. ಆದರೆ ನಾನು ನಿಮಗೆ ಮನವಿ ಮಾಡೋದೇನು, ಕಿವಿ ಮಾತು ಹೇಳೋದೇನೆಂದರೆ, ನಿಮ್ಮ ವೆಲ್ವಿಷರಾಗಿ ಯಾವುದೇ ಹಾಡನ್ನು ಹಾಡಬೇಕಾದ್ರೂ ಕೂಡ ಮೂಲ ತಾಯಿಯನ್ನು ಯಾವತ್ತೂ ಬಿಡಬೇಡಿ. ತಾಯಿ ನಿಮ್ಮ ಕೈ ಹಿಡಿದ್ರೆ ಇನ್ನೆಲ್ಲವೂ ನಿಮ್ಮನ್ನು ಕೈ ಹಿಡಿದು ಬಿಡುತ್ತೆ. ಇದಿಷ್ಟೇ ನನ್ನ ಮನವಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಎಸ್ ಮ್ಯಾಮ್. ನಾನೊಂದು ಅತಿ ಮುಖ್ಯವಾದ ವಿಚಾರ ನಿಮಗೆ ಹೇಳೋದನ್ನು ಬಿಟ್ಬಿಟ್ಟೆ. ಇವತ್ತೇನಾಯಿತು ಅಂತಂದರೆ, ಈ ಎಲ್ಲ ಗಾಯಕರು ಹಾಡಿದವರು ಪ್ರತಿಯೊಬ್ಬರು ಅವರ ತಪ್ಪುಗಳನ್ನು ತಿದ್ದುಕೊಂಡು ಅವ್ರಿಗೆ ಬಹಳ ಟೀಕೆಗಳು ಮಾಡಿದ್ದೀನಿ ನಾನು. ನೀವು ಇಲ್ಲಿ ಇದು ಮಾಡಿದ್ರಿ, ಅಲ್ಲಿ ತಪ್ಪು ಮಾಡಿದ್ರಿ, ಇಲ್ಲಿ ತಪ್ಪು ಮಾಡಿದ್ರಿ, ಅದನ್ನು ಸರಿ ಮಾಡ್ಕೊಳ್ಳಿ, ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ತುಂಬ ಎಲ್ಲ ಹೇಳ್ತಾ ಇದ್ದೆ. ಅವರೆಲ್ಲ ಅದನ್ನು ತಿದ್ಕೊಂಡು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ನೀವು ಯಾಕೋ ಇವತ್ತು ಸ್ವಲ್ಪ ರಿವರ್ಸ್ ಗೇರಲ್ಲಿ ಹೋದ್ರಿ. ಅವರೆಲ್ಲ ಫಸ್ಟ್ ಗೇರ್ ಆಯಿತು, ಸೆಕೆಂಡ್ ಗೇರ್ಗೆ, 3ನೇ ಗೇರಲ್ಲಿದ್ದಾರೆ, ಕೆಲವರು 4th ಗೇರ್ಗೆ ಹೋಗಿದ್ದಾರೆ. ನೀವು ಇವತ್ತು ಯಾಕೋ ಸ್ವಲ್ಪ ರಿವರ್ಸ್ ಗೇರಲ್ಲಿ ಹೊಡೆದ್ರಿ. ಇದು ಎಲ್ಲರಿಗೂ ಎಚ್ಚರಿಕೆಯ ಗಂಟೆ. ಇದು ಒಂದು ತಪ್ಪಿನಿಂದ ಒಳ್ಳೆಯ ಗಾಯಕರು ನಮ್ಮನ್ನು ಬಿಟ್ಟು ಹೋಗೋ ಹಾಗೆ ಆಗಬಾರ್ದು. ಸೊ ತಪ್ಪುಗಳು ಮಾಡಬೇಡಿ. ಇವಾಗ ಕಾಂಪಿಟೇಷನ್ನು ಬೇರೆ ಲೆವೆಲಿಗೆ ಹೋಗಿದೆ. ಸೊ ಯಾರು ತಪ್ಪುಗಳನ್ನು ಆದಷ್ಟು ಮಾಡದೆ ಗಮನ ಇಟ್ಟು ಕಲಿತು ಹಾಡಿ, ಆಯಿತಾ? ಗಾಡ್ ಬ್ಲೆಸ್ ಯು ರಾಮಚಂದ್ರ ಅವರೇ. ಥ್ಯಾಂಕ್ ಯು ಮ್ಯಾಮ್. ವೇಮುದ್ರಿ ಸರ್. ರಾಮಚಂದ್ರ ಸರ್, ಒಳ್ಳೆ ಗಾಯಕ ನೀವು. ಅವ್ರ ಜೊತೆ ನಾನು ಸುಮಾರು ವೇದಿಕೆಗಳಲ್ಲಿ ಜೊತೆಯಲ್ಲಿ ಆಡಿದ್ದೀವಿ. ಓಕೆ. 100 ಗೀತೆಗಳು ಆಡ್ತಾರೆ ಅವರು, ಕುಣಿಸ್ತಾರೆ, ಒಳ್ಳೆ ಕಂಠ. ಮತ್ತು ಅವರ ಬತ್ತಳಿಕೆಯಲ್ಲಿ ಬೇಕಾದಷ್ಟು ಹಾಡುಗಳಿದ್ವು. ಅವ್ರು ಹೇಳಿದಾಗೆ ಹೊಸ ಹಾಡನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ, ಅದು ಬಹುಶಃ ಅವರು ಮೊನ್ನೆಯಿಂದ ಅಥವಾ ಇವತ್ತು ಕಲ್ತ್ರೇನೋ ಗೊತ್ತಿಲ್ಲ, ಅಳಬೇಡ ನನಕಂದ ಅಂತ ಅನ್ನೋ ಹಾಡು, ಅದು ತೊಗೊಂಡು ಹಿಂಗಾಯ್ತೇನೋ ಗೊತ್ತಿಲ್ಲ, ಅದು ಸ್ವಲ್ಪ ತಾಳಕ್ಕೆ ಬರಲಿಲ್ಲ ಅನ್ನೋದು ಒಂದು ಬಿಟ್ಟರೆ
ನಿಮ್ಮಲ್ಲಿ ಸಂಘಟನಾ ಶಕ್ತಿ ಇದೆ, ಒಳ್ಳೊಳ್ಳೆ ವೇದಿಕೆಗಳನ್ನ ಮುನ್ರಾಜ್ ಅವರು ಹೇಳ್ದಂಗೆ ರೂಪಿಸ್ತಾರೆ. ನೂರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋದು ನಮಗೆ ಗೊತ್ತು. ನಿರಂತರವಾಗಿ ಜೊತೆಯಲ್ಲೇ ಹಾಡೋಣ, ಮುಂದೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವೇನು ಟೆನ್ಷನ್ ತಗೋಬೇಡಿ ನೀವು, ಗೊತ್ತಾಯ್ತಾ? ಹಾಂ, ಆಗಲಿ, ದೇವರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು ಕುಣಿಗಲ್ ರಾಮಚಂದ್ರ ಅವರೇ. ನಿಮ್ಮ ಉದ್ದೇಶ ಕರೆಕ್ಟ್ ಆಗಿದೆ, ಅಂದರೆ ಹೊಸ ಹಾಡುಗಳನ್ನು ಕೊಡಬೇಕು ಅನ್ನೋದು. ಬಟ್ ಅದನ್ನು ಪ್ರಸ್ತುತಪಡಿಸೋದ್ರಲ್ಲಿ ಎಲ್ಲೋ ಸ್ವಲ್ಪ ಎಡವಿದ್ದೀರಿ. ಇದರಿಂದ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಎಷ್ಟೊಂದು ಜನ ಸಾಹಿತ್ಯ ತಪ್ಪು ಮಾಡಿದ್ರಿ, ಸಾಹಿತ್ಯ ಸ್ಕಿಪ್ ಮಾಡಿದ್ರಿ, ಶ್ರುತಿನಲ್ಲಿ ಹಾಡಿಲ್ಲ, ಈ ಥರ ಆದಾಗ ಮುಂದಿನ ಸಂಚಿಕೆಯಲ್ಲಿ ನಾನು ಸರಿ ಮಾಡ್ಕೋಬೋದು. ಬಟ್ ನಿಮಗೆ ಮುಂದಿನ ಸಂಚಿಕೆ ಇರುತ್ತಾ ಸರಿ ಮಾಡ್ಕೊಳ್ಳಿಕ್ಕೆ? ಅದನ್ನು ಯೋಚನೆ ಮಾಡಿ. ಇದು ನಿಮಗೆ ಒಂದು ಪಾಠ ಆಗಬೇಕು. ದಯವಿಟ್ಟು ಎಲ್ಲರೂ ಈ ವೇದಿಕೆಯನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ನನಗೆ ಗೊತ್ತು, ಇವತ್ತು ಇವ್ರು ಹೋಗ್ತಾರೆ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರು ಹೋಗ್ತಾರೆ, ಬಟ್ ಕೊನೆಗೆ ನಿಂತ್ಕೊಳ್ಳೋರು ಒಬ್ಬರು. ಅದು ನಾನಾಗಬೇಕು ಅನ್ನೋದು ನಿಮ್ಮ ಎಲ್ಲರ ಮನಸ್ಸಲ್ಲಿ ಬರಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಆ ಕಲಾ ಸರಸ್ವತಿ ನಿಮ್ಮ ಕೈಯನ್ನು ಸದಾ ಬಿಡದೆ ಹಿಡ್ಕೊಂಡೇ ಇರಲಿ, ಮುಂದೆ ನೀವು ನಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದ್ರಿ, ನಮ್ಮನ್ನೆಲ್ಲರನ್ನ ನಿಮ್ಮ ಹಾಡಿನ ಮೂಲಕ ಮನೋರಂಜಿಸಿದ್ರಿ. ಥ್ಯಾಂಕ್ ಯು. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಇಂದಿನ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿದಾಯ ಹೇಳುವಂತಹ ಸಮಯ. ಮುಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಶುಭರಾತ್ರಿ, ಸಿಹಿ ಕನಸುಗಳು, ನಮಸ್ಕಾರ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಅಮ್ಮಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದು, ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದ, ಬೆಟ್ಟದ ಬೆಡಗಿ ನೀನು ಬಾರೆ, ಬೆಟ್ಟದ ಬೆಡಗಿ ನೀನು ಬಾರೆ, ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಅಲ್ಲಲ್ಲೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಕರಮುಗಿದು ಶರಣೆಂಬವು ಚಾಮುಂಡಿ, ವರಗಳನ್ನು ಪಾಲಿಸಮ್ಮ ಚಾಮುಂಡಿ. ಕರಮುಗಿದು ಶರಣೆಂಬವು ಚಾಮುಂಡಿ, ವರಗಳನ್ನು ಪಾಲಿಸಮ್ಮ ಚಾಮುಂಡಿ. ಮೈಸೂರು ಅರಸರ ಮನೆದೇವಿ ಚಾಮುಂಡಿ, ಮೈಸೂರು ಅರಸರ ಮನೆದೇವಿ ಚಾಮುಂಡಿ. ಜಯಿಸುವವರ ಪಾಲಿಸಮ್ಮ ಚಾಮುಂಡಿ, ಜಯಿಸುವವರ ಪಾಲಿಸಮ್ಮ ಚಾಮುಂಡಿ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಅಲ್ಲಲ್ಲೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಆಯಾ ಉಳ್ಳೋಳು ನೀನು ಚಾಮುಂಡಿ, ಛಾಯಾ ಉಳ್ಳೋಳು ನೀನು ಚಾಮುಂಡಿ.